ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಈಗ ರೂಪೇಶ್ ರಾಜಣ್ಣ ಅವ್ರನ್ನ ದಯಮಾಡಿ ಸ್ಟೇಜ್ ಮೇಲೆ ಬರಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸ್ಟೇಜ್ ಮೇಲೆ ಬರಬೇಕು. ಕೊಟ್ಟಂತ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಂತ ಗೆಳೆಯರಾದಂಥ ಶ್ರೀಯುತ ಮಹೇಶ್ ಗೌಡ್ರೆ ಹಾಗೂ ನಿಮ್ಮ ತಂದೆಯವರ ಅಭಿಮಾನಿ ಸರ್. ಆ ಧ್ವನಿಯನ್ನ ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಸಾಕಷ್ಟು ಚಿತ್ರಗಳು ನೋಡ್ತಾ ಇದ್ದೋ. ನಮ್ಮ ಊರಲ್ಲಿ ಟಿವಿ ಹಾಕ್ಬಿಟ್ಟು ಫಿಲ್ಮ್ ತೋರಿಸ್ಬೇಕಾದ್ರೆ ನಮಗೆ ಎಲ್ಲ ಹೀರೋಗಳು ಫೈಟ್ ಮಾಡೋರು. ಅದು ಯಾಕೋ ಪ್ರಭಾಕರ್ ಹೊಡೆದ್ರೇನೆ ನಮಗೆ ಸಮಾಧಾನ ಆಗೋದು ಆ ಫೈಟ್ಗಳು. ನಮ್ಮ ಅಂಬರೀಷ್ ಅಣ್ಣ, ಪ್ರಭಾಕರ್, ನಾವೆಲ್ಲ ಚಿಕ್ಕಲ್ಲಿ ಇವಾಗಲೂ ನನಗೆ ನೀವು ಹಾಡಲ್ಲಿ ನೋಡ್ಬೇಕಾದ್ರೆ ನನಗೆ ನಿಮ್ಮ ತಂದೆಯವರ ಜ್ಞಾಪಕ ಬರ್ತಾ ಇದ್ರು ಸರ್. ಇದೆಲ್ಲ ತಗೊಂಡು ನಾವು ತುಂಬಾ ಅಭಿಮಾನಿಗಳು. ಹಾಗೆ ನಿಮ್ಮ ತರ ಬಾಡಿ ಅಂತ ನಾವು ಬರ್ಸೋದಕ್ಕಾಗಲ್ಲ, ವಯಸ್ಸಾಗೋಯ್ತು ನಮಗೆ. ಆದ್ರೆ ಒಂದಂತೂ ಹೇಳ್ತೀನಿ, ಮಹೇಶ್ ಗೌಡ್ರು ಏನೋ ಹೇಳಿದ್ರು, ಏನಾದ್ರು ಸಣ್ಣ ಪುಟ್ಟ ತಪ್ಪಾಗಿದೆ ಅಂತಂತೇಳಿ. ತಪ್ಪಿದೆ ಅಂತ ಯಾರಾದ್ರೂ ಈ ಚಿತ್ರದಲ್ಲಿ ನೋಡಿ ತೋರಿಸಿದ್ರೆ ಅವನಂತ ಮೂರ್ಖ ಮುಟ್ಟಾಳ ಇನ್ನೊಬ್ಬ ಇಲ್ಲ ನನ್ನ ಪ್ರಕಾರ. ನಾನು ಅಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದೆ, ಬಹಳ ಬಹಳ ಅದ್ಭುತವಾಗಿದೆ ರೀ ಟ್ರೈಲರು, ಬಹಳ ಚೆನ್ನಾಗಿದೆ. ಮೊದಲನೇ ಹಾಡು ಅಭಿಮಾನ್ ರಾಯ್ ಸರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಡುಗಳನ್ನ. ನಾನು ಸುಮ್ನೆ ಹೇಳ್ತಾ ಇಲ್ಲ, ಇದು ನನ್ನ ಹೃದಯದಿಂದ ಬರ್ತಾ ಇರ್ತಕ್ಕಂಥ ಮಾತುಗಳು. ಖಂಡಿತವಾಗ್ಲೂ 50ನೇ ದಿನ ಅಥವಾ 25ನೇ ದಿನ ನೀವೇನೋ ಕಾರ್ಯಕ್ರಮ ಮಾಡ್ತಿರಲ್ಲ, ಈಗಲೇ ಹಾಲ್ನ ಬುಕ್ ಮಾಡ್ಕೊಳ್ಳಿ. ಅದನ್ನು ಮಾತ್ರ ಖಂಡಿತವಾಗ್ಲೂ ಹೇಳ್ಬಲ್ಲೆ, ನಾನು ಖಚಿತವಾಗಿ ಹೇಳ್ಬಲ್ಲೆ. ಜೊತೆಗೆ ಈ ಚಿತ್ರಕ್ಕೆ ದುಡಿದಿರ್ತಕ್ಕಂಥ ಎಲ್ಲ ತಂತ್ರಜ್ಞರು ಯಾರಿದ್ದೀರಾ ಮತ್ತೆ ಪ್ರೊಡ್ಯೂಸರ್ಸ್, ನಿಮ್ಮ ಒಂದೊಂದು ಹಣ ನಮ್ಮ ಕನ್ನಡದ 7 ಕೋಟಿ ಕನ್ನಡಿಗರ ಋಣ, ನಮ್ಮ ಕನ್ನಡದ 7 ಕೋಟಿ ಕನ್ನಡಿಗರ ಋಣ.